ನ್ಯೂಸ್ ನಾಟ್ಔಟ್ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ವಿಶೇಷವಾದ ಕಾರಣಕ್ಕೆ ಬಳ್ಳಾರಿಯತ್ತ ಪ್ರಯಾಣ ಮಾಡ್ತಾ ಇದ್ದೇವೆ. ಅಕ್ಷಯ್ ಫಾರ್ಮ್ ಚಿಕನ್ ಸೆಂಟರ್. ಈ ಹೆಸರು ಕೇಳಿದರೇ ಮೊದಲು ನೆನಪಾಗುವುದೇ ದಿವಂಗತ ಪ್ರವೀಣ್ ನೆಟ್ಟಾರು. ಜುಲೈ 26, 2022 ದುಷ್ಕರ್ಮಿಗಳ ಸಂಚಿಗೆ ಪ್ರವೀಣ್ ಬಲಿಯಾಗಿದ್ದರು. ಹಿಂದೂ ಪರ ಕಾರ್ಯಕರ್ತನ ಕಳೆದುಕೊಂಡ ಲಕ್ಷಾಂತರ ಜನ ಕಣ್ಣೀರಾಗಿದ್ದರು. ಬಡತನದ ಬೇಗೆಯಲ್ಲಿಯೂ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಪ್ರವೀಣ್ ನೆಟ್ಟಾರು ಬದುಕಿನುದ್ದಕ್ಕೂ ಸಂಘಟನೆಗಾಗಿ ಹಗಲಿರುಳೆನ್ನದೆ ಶ್ರಮಿಸಿದ್ದರು. ಆದರೆ ದುಷ್ಕರ್ಮಿಗಳ ಸಂಚಿಗೆ ಬಲಿಯಾಗಿರುವುದನ್ನು ಇನ್ನೂ ಜನರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಎಲ್ಲರಿಗೂ ಇರುವ ಕನಸಿನಂತೆ ಪ್ರವೀಣ್ ನೆಟ್ಟಾರ್ ಅವರಿಗೂ ಸ್ವಂತ ಮನೆ ನಿರ್ಮಿಸಬೇಕೆನ್ನುವ ಕನಸಿತ್ತು. ಅದರಂತೆ ಮನೆ ನಿರ್ಮಿಸುವುದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದರು. ಆದರೆ ಈ ಕನಸು ಈಡೇರುವ ಮೊದಲು ವಿಧಿಯ ಕ್ರೂರ ಲೀಲೆಗೆ ಬಲಿಯಾದರು. ಇಂದು ದಿವಂಗತ ಪ್ರವೀಣ್ ನೆಟ್ಟಾರು ಅವರ ಹೊಸ ಮನೆಯ ಕನಸಿನ ಮನೆಯನ್ನು ನಾವು ನಿಮಗಾಗಿ ತೋರಿಸುವುದಕ್ಕೆ ಹೊರಟಿದ್ದೇವೆ. ಇದೀಗ ನಾವು ಪ್ರವೀಣ್ ನೆಟ್ಟಾರ್ ಅವರ ಮನೆ ಹತ್ರ ತಲುಪುವ ಸನಿಹದಲ್ಲಿದ್ದೇವೆ. ನ್ಯೂಸ್ ನಾಟ್ಔಟ್ ತಂಡ ಈ ವರದಿಯನ್ನು ನಿಮಗೆ ಮಾಡಬೇಕು ಅಂತ ಹೇಳಿಯೇ ಈ ಒಂದು ಪ್ರಯಾಣವನ್ನು ಕೈಗೊಂಡಿದೆ. ಮೊದಲನೇದಾಗಿ ನಾವೀಗ ಪ್ರವೀಣ್ ನೆಟ್ಟಾರ್ ಅವರ ಹೊಸ ಮನೆಯ ಸಮೀಪಕ್ಕೆ ಬಂದಿದ್ದೇವೆ. ನಮಸ್ಕಾರ, ನಾನು ಆರ್ ಕೆ ಭಟ್ ಕುರುಮಡೇಲ್ ಅಂತೀನಿ. ನಾವೀಗ ಹುತಾತ್ಮ ಪ್ರವೀಣ್ ನೆಟ್ಟಾರು ಅವರ ಕುಟುಂಬದವರಿಗಾಗಿ BJP ಪಕ್ಷದ ಕಡೆಯಿಂದ ಕೊಡ್ತಾ ಇರುವಂಥ ಮನೆ ಮುಂದೆ ನಿಂತಿದ್ದೇವೆ. ಮಿತ್ರ ಪ್ರವೀಣ್ ನೆಟ್ಟಾರು ಅವರು ಕಳೆದ ಜುಲೈ 26ನೇ ತಾರೀಕಿಗೆ ದುಷ್ಕರ್ಮಿಗಳ ಕೆಟ್ಟ ಕಾರ್ಯದಿಂದ ಹುತಾತ್ಮರಾಗಿದ್ದಾರೆ. ಅವರ ಕುಟುಂಬಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಹಲವಾರು ಮಾನ್ಯರು, ಪಕ್ಷದ ಮುಖಂಡರು, ದಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ. ಮುಂದುವರೆದು ಪಕ್ಷದ ಕಡೆಯಿಂದ ಕುಟುಂಬಕ್ಕೆ ಆಧಾರವಾಗಿ ಒಂದು ಉತ್ತಮ ಮನೆ ಕಟ್ಟಿಸಿಕೊಡ್ಬೇಕು ಅಂತ ಹೇಳುವಂಥ ನಿರ್ಣಯ ಆಯಿತು. ಆ ಪ್ರಕಾರ ಕಳೆದ ನವೆಂಬರ್ 2ನೇ ತಾರೀಕಿಗೆ ಭಾಜಪ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೀತದೆ. ತಕ್ಷಣದಲ್ಲಿ ಈ ಮನೆ ಕಟ್ಟುವ ಕೆಲಸವನ್ನು ಮುಗಿರೋಡಿ ಕನ್ಸ್ಟ್ರಕ್ಷನ್ ಮಂಗಳೂರು ಇವರು ತೆಗೆದುಕೊಳ್ತಾರೆ. ಪ್ರವೀಣ್ ನೆಟ್ಟಾರ್ ಅವರ ಮನೆಯ ಸಮೀಪಕ್ಕೆ ನಾವು ಬಂದಾಗ ಅವರ ಮನೆಯಲ್ಲಿ ಪ್ರವೀಣ್ ನೆಟ್ಟಾರ್ ಅವರ ತಂದೆ ತಾಯಿ ಅಥವಾ ಅಕ್ಕಂದಿರು, ಮನೆಗೆ ಸಂಬಂಧಪಟ್ಟ ಯಾರೂ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅವರ ಅನುಮತಿ ಪಡೆದು ಮನೆಯ ಶೂಟಿಂಗ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದ್ವಿ. ತಕ್ಷಣ ನಾವು ಪ್ರವೀಣ್ ನೆಟ್ಟಾರ್ ಅವರ ಮಾವನ ಮನೆಯ ಹತ್ರ ಬಂದ್ವಿ. ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸತ್ಯನಾರಾಯಣ ಪೂಜೆ, ಮುಡಿಪು ಶುದ್ಧ ಹಾಗೂ ಗಣಪತಿ ಹೋಮವನ್ನು ಅಲ್ಲಿ ಒಂದು ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮನೆಯ ದೀಪ ಉರಿತಾ ಇದೆ. ಇನ್ನೊಂದು ಕಡೆಯಲ್ಲಿ ಚಾವಡಿಯಿಂದ ಬಂಧುಗಳು, ಮನೆಯ ಕುಟುಂಬಸ್ಥರು ಎಲ್ಲರೂ ಇದೀಗ ಪೂಜೆ ನಡೆಯುವ ಸ್ಥಳದ ಥರ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಬಂಧು ಬಳಗ ಹಾಗೂ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಪ್ರವೀಣ್ ನೆಟ್ಟಾರ್ ಅವರ ಸಹೋದರಿಯರು, ಹಾಗೆಯೇ ಕುಟುಂಬಸ್ಥರು, ತಂದೆ ತಾಯಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ನೋಡ್ಬೋದು ನೀವು ಪ್ರವೀಣ್ ನೆಟ್ಟಾರ್ ಅವರ ತಂದೆ ತಾಯಿಯನ್ನು.
ಮನೆಯ ಮುಡಿಪು ಶುದ್ಧ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇಡೀ ಕುಟುಂಬದವರು ನಿಂತು ಒಂದು ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸ್ತಾ ಇದ್ದಾರೆ. ಬಹುಶಃ ಪ್ರವೀಣ್ ನೆಟ್ಟಾರ್ ಅವರು ಇದ್ದಿದ್ದರೆ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸ್ತಾ ಇದ್ದರು. ಮಗ ಇವತ್ತು ನಮ್ಮ ಎದುರು ಇಲ್ಲ, ಆದರೆ ಮಗನ ನೆನಪು ಇದೆ ಅಂತೇಳಿ ತಂದೆ ನಮ್ಮ ತಂಡದ ಜೊತೆಗೆ ಮಾತಾಡಿದರು. ನಿಜಕ್ಕೂ ಸ್ನೇಹಿತರೆ, ಇದನ್ನು ಕೇಳುವಾಗ ಭಾಳಷ್ಟು ಮನಸ್ಸಿಗೆ ನೋವಾಗತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ತಂದೆ ತಾಯಿಗೆ ಅವರ ಮಕ್ಕಳ ಮೇಲೆ ಇರುವ ಪ್ರೀತಿ, ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನು ಕಳ್ಕೊಂಡ ನಂತರ ತಂದೆ ತಾಯಿಯ ಮನಸ್ಸಲ್ಲಿರುವ ನೋವು, ಒಂದು ಕಡೆಯಲ್ಲಿ ಹೇಳ್ತಾರೆ ಪುತ್ರ ಶೋಕ ನಿರಂತರಂ ಅಂತ. ನಿಜವಾಗಿಯೂ ತಂದೆ ತಾಯಿ ಬದುಕಿರುವಾಗಲೇ ಮಕ್ಕಳ ಅಗಲುವಿಕೆ ಆದಾಗ ಆ ತಂದೆ ತಾಯಿಗಳಿಗಾಗುವ ನೋವನ್ನು ನಿಜಕ್ಕೂ ಅದನ್ನು ಪದಗಳಲ್ಲಿ ಯಾವತ್ತೂ ನಾವು ವರ್ಣಿಸಲಿಕ್ಕೆ ಆಗೋದಿಲ್ಲ. ನೀವು ನೋಡ್ತಾ ಇದ್ದೀರಿ, ಸತ್ಯನಾರಾಯಣನ ಆರಾಧನೆಯನ್ನು ಮಾಡಿ ಗಣಪತಿ ಹೋಮದ ಆ ಒಂದು ಶಕ್ತಿಯನ್ನು ಪಡೆದುಕೊಂಡು ಕುಟುಂಬ ಸದಸ್ಯರು ವೆಂಕಟರಮಣನಿಗೆ ಮುಡಿಪು ಶುದ್ಧವನ್ನು ಮಾಡಿ ಈಗ ಎಲ್ಲರೂ ತಮ್ಮ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. എനിക്ക് ഇല്ല് അവോടൊന്ന് എത്തുണ്ട് എനിക്ക് എഡ്ഡ മനസ്സിട്ട് ഇല്ല് അവോടൊന്ന് എണ്ണ മനസ്സിട്ട് ഇത്തുണ്ട് ആട്ടിലെ മനസ്സിട്ട് ഇത്തുണ്ട് ആട്ട എഡ്ഡ മനസ്സിട്ടുണ്ട് എന്നാ പപ്പ അമ്മാണോ എന്നെ സമച്ചത് എന്നെ പോയിനത്ത് ബുക്കോ പപ്പ അമ്മാണോ ಪ್ರಮಾಣ ಅಗಲ ಆರೋಗ್ಯ ಓದಿಕ್ಕು ಅಗಲ ಒಂದು ಎಡ್ಡ ಇಲ್ಲು ಕಟ್ಟಿಗೆ ಕೊಡ್ತಾರೆ ಮನಸ್ಸಿಟ್ಟಿತ್ತಂడి. ಅಲ್ಲಿ ನಮ್ಮ ಬಿ ಜೆ ಪಿದಾಗಲಿ ನಮ್ಮ ವಹಿಸ್ಕೊಂಡೇರಿ ನಳಿನ್ ಕುಮಾರ್ ವಹಿಸ್ಕೊಂಡೇರಿ ಅವ್ರು ಎಡ್ಡೇನ ಪ್ರಯತ್ನ ಮಾಡ್ತೀರಿ ಎಡ್ಡೇನ ಪ್ರಯತ್ನ ಮಾಡ್ತು ಬೇಲೆ ಮಾಡ್ತಂದುಳ್ಳೇರಿ ಎಡ್ಡ ಬೇಲೆ ಮಾಡ್ತಂದುಳ್ಳೇರಿ ಈಗೋಸ್ಕರ ಆರು ನಾನತ್ತ ದಿನಟ್ಟು ಇಲ್ಲು ಕೆಳಗೆ ದಾಯ್ತಕೊಂಡು ಪೇರುಕೊಂಡು ಪೈಸೋಟು ಕೆಳಗೆ ಗೊತ್ತಿಗೆ ಅದು ಈತ ಮಾತ ಖರ್ಚು ಪಾರ್ಟಿ ಈತ ಮಾತ ಮಾಲ್ತಿತ್ತು ಆರು ಒಂದು ಪಾತ್ರೆ ಕೆಂಡ ದೇಂಕಲ ದಾಳ ಉಯ್ಕಲ ಪಿದಾಡು ಅವ್ರು ಬತ್ತು ಪನ್ನಟ್ಟಕ್ಕೂ ಅದು ಇಲ್ಲು ಕಟ್ತೀರಿ ಸೋಕುತ್ತ ಇಲ್ಲಿ ಸೋಕು ಮಾತ ಎಡ್ಡ ಬೇಲೆ ಮಾಡ್ತಿದ್ದೀರಿ ತಾಳದೊಂದರಲ್ಲಿ ಮೂಜಿ ಪೊಣ್ಣು ಜೋಕಲ್ಲ ಹೋಗಿ ಮಧ್ಯೆ ಇತ್ತಿನ ಇದೀ ಎಂಕಲೈನ ಹೂ ಅಂತೂ ಪತ್ತೊಂದು ಇದು ಸಮ್ಮಳಲ್ಲೇ ಕುಟುಂಬ ಫ್ಯಾಮಿಲಿಗೆ ಎಂಕಲಿಗೆ ಇಡೀ ಆಯಿ ಹೊರಿ ಇತ್ತನ ಬಂಗಾರಲೆ ಕಂಟಿ ಬಾಳೆ ಇಡೀ ಮಹಾಂತೇರಿಗಳಂದೈತೆ ನೀವು ಕಾರ್ಯಕ್ರಮ ಉಂಡು ಅಲ್ಲೆಲ್ಲ ತುಂತು ಪೂರ ವಿಷಯ ದುಮ್ಮುಂದು ತಾಯಿ ಮಾಡ್ಕೊಣ ನಿಮ್ಮ ಇದ್ದ ದಾಯ್ತ ತಪ್ಪನ್ನೇ ಇಜ್ಜ ಅಂತಲೇ ನಾ ಬಾಳೆನು ಹಿರಿಯರು ಅದು ಆಗ್ಲೇನು ಮಾತ್ರ ನಾನು ಬುಡ್ರಿರ ಬಳ್ಳಿ ಆಗ್ಲೇನೆ ಏತು ಮಾತ್ರ ಆಗ್ಲೇ ನಾನು ಬುಡ್ರಿರ ಮಂತ್ರ ಬಳ್ಳಿ ಆಗ್ಲೇಲ್ಲ ಅಂಚನೆ ಆಗ್ಲೇ ಎನ್ನ ಬಾಳಿನ ಆ ರೀತಿ ಕೊಚ್ಚಿನ ಅವೇ ರೀತಿ ಆಗ್ಲೇನ ಕೊಚ್ಚಿ ನಮ್ಮ ದೇವರು ಕೊಚ್ಚಾವಿರಗ್ಲೇನು ಎಂಕ್ಲೆ ಒಂಥರ ಆ ಬಾಳೆ ಪೋ ಎಂಕ್ಲೆ ಅಪ್ಪ ಮಗ ನನ್ನ ದಾಯ್ತ ಗೀತಿ ಮುಜಿ ಪುಣ್ಣು ಜೋಕು ಹುಷಾರಿಜ್ಜರು ಥರ ಪರ್ಸನ್ ಆತನು ಹಾರ್ಟ್ ಪೇಷಂಟರು ಅದಕ್ಕೆ ವಾರ ಮದ್ದು 15 ಕುಡ್ಲಕೊಂಡು ಉಂಟು ಕೂಡ ನಾನು ತಗೊಂಡು ನಾನು ಎಂಚ ಪಂಪೇರಿಂದ ಇಡೀ ಊರ್ತ ಜವನೇರೆ ಬರ್ತೀರಿ ಇಡೀ ಊರ್ತ ನೀರು ಕರೆತಾಗಲಿ ಇಡೀ ಪರದೇಶ ತಗಲಿ ಪುರ ಊರ್ ತಗಲಿ ಪುರ ಬರ್ತಿತ್ತು ಉಪಕಾರ ಮಾಡ್ತೀರಿ ಎಡ್ಡ ಉಪಕಾರ ಮಾಡ್ತೀರಿ. ಪ್ರವೀಣ್ ನೆಟ್ಟಾರ್ ಅವರ ಕನಸಿನ ಮನೆ ಈಗಾಗಲೇ ಮನೆಯ ಕೆಲಸಗಳು ಭರದಿಂದ ಸಾಗ್ತಾ ಇದೆ. BJP ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಹಾಗೂ BJPಯ ಒಂದು ಸರ್ಕಾರ ಈ ಒಂದು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ನೀವು ನೋಡ್ತಿರ್ಬೋದು, ಸಂಪೂರ್ಣವಾಗಿ ಹಗಲಿರುಳೆನ್ನದೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮನೆಯ ನಿರ್ಮಾಣವನ್ನು ಮಾಡಲಿಕ್ಕೆ ಕಾರ್ಮಿಕರು. ಇದು ನಾವು ಮನೆಯ ಒಂದು ಏರಿಯಲ್ ವ್ಯೂಸನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ತುಂಬ ದೊಡ್ಡದಾದ ಮನೆ, ಸುಮಾರು 2700 ಸ್ಕ್ವೇರ್ ಫೀಟಿಗಿಂತ ಅಧಿಕವಾಗಿದೆ ಈ ಮನೆ. ಅತ್ಯದ್ಭುತವಾಗಿ ಮನೆಯ ವಿನ್ಯಾಸವನ್ನು ಮಾಡಲಾಗಿದೆ. ಮನೆಯ ಮೇಲ್ಭಾಗದಲ್ಲಿ ಒಬ್ಬ ಕಾರ್ಮಿಕರು ಈಗ ಮನೆಯ ಒಂದು ಕಲ್ಲನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ.
ಬಹುಶಃ ಪ್ರವೀಣ್ ನೆಟ್ಟಾರ್ ಅವರು ಕೂಡ ಇದೇ ರೀತಿಯಾಗಿ ತಾನು ಮನೆಯನ್ನು ನಿರ್ಮಿಸಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಟುಕೊಂಡಿದ್ದರು. ದುರದೃಷ್ಟವಶಾತ್ ಒಂದು ವಿಧಿಯ ಕ್ರೂರ ಲೀಲೆಗೆ ಅವರು ಬಲಿಯಾದ ನಂತರ ಅವರ ಮನೆಯವರಿಗಾಗಿ, ಅವರ ತಂದೆ ತಾಯಿಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಮನೆಯ ನಿರ್ಮಿಸುವ ಕೆಲಸವನ್ನು ಮಾಡ್ತಾ ಇದೆ. ಮಗನಾಗಿ ಪ್ರವೀಣ್ ನೆಟ್ಟಾರ್ ಮಾಡಬೇಕಾದ ಕೆಲಸವನ್ನು ಇವತ್ತು ಪಕ್ಷ ತನ್ನ ಕಾರ್ಯಕರ್ತನಿಗೋಸ್ಕರ ಮಾಡ್ತಿರುವಂಥದ್ದು ನಿಜಕ್ಕೂ ಒಂದು ಶ್ಲಾಘನೀಯ ವಿಚಾರ. ಅತ್ಯಂತ ತೀವ್ರಗತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮನೆ ಕೆಲಸ ನಡೀತಾ ಇದೆ. ಕಾಂಟ್ರಾಕ್ಟರು ಮತ್ತು ಪಕ್ಷದ ನಾಯಕರು ಅಂದ್ಕೊಂಡಂತೆ ನಡೆದಲ್ಲಿ ಸುಮಾರು ಏಪ್ರಿಲ್ 15 ತಾರೀಕಿನ ಅಂದಾಜಿಗೆ ಈ ಮನೆ ಪೂರ್ಣಗೊಂಡು ಗೃಹ ಪ್ರವೇಶಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳುವಂಥ ನಂಬಿಕೆ ಇದೆ. ಆರ್ ಕೆ ಭಟ್ ಅವರು ಹೇಳಿದರು, ಏಪ್ರಿಲ್ 15 ಸುಮಾರಿಗೆ ಈ ಮನೆ ಸಂಪೂರ್ಣವಾಗಿ ಮನೆಯವರ ಬಳಕೆಗೆ ಸಿದ್ಧವಾಗುತ್ತೆ ಅಂತೇಳಿ. ಈ ಮನೆಯ ಸಂಪೂರ್ಣ ಚಿತ್ರಣವನ್ನು ನಾವು ನಿಮಗೆ ನೀಡ್ತಾ ಹೋಗ್ತೇವೆ. ಯಾಕೆಂತೇಳಿದರೆ 80% ಕೆಲಸಗಳು ಈಗಾಗಲೇ ಮುಗ್ದಿದೆ. ಅವರ ಕನಸಿನ ಮನೆಯನ್ನು ನೀವು ನೋಡ್ತಾ ಇದ್ದೀರಾ. ಮುಂಭಾಗದಲ್ಲಿ ಈ ಮನೆಯ ವಿಹಂಗಮ ನೋಟ, ಮುಖ್ಯ ದ್ವಾರ ಇದೇ ಆಗಿರುತ್ತೆ. ಅಲ್ಲಿ ಕಾರ್ ಸ್ಪೇಸ್ ಇರುತ್ತೆ, ಸಿಟ್ಔಟು. ಈಗಾಗಲೇ ನಾವು ಮನೆಯ ಮುಂಬಾಗಿಲಿನಿಂದ ಒಳಗಡೆ ಬಂದ್ವಿ. ಇಲ್ಲಿ ನಾವು ಹಾಲನ್ನು ನೋಡ್ಬೋದು. ಹಾಲಲ್ಲಿ ಒಳಗಡೆ ಸಾರಣೆ ಮಾಡುತ್ತಿರುವ ಕೆಲಸ ನಡೀತಾ ಇದೆ. ಒಟ್ಟು 3 ಕಾರ್ಮಿಕರು ಕೆಲಸ ಮಾಡ್ತಿರುವಂಥ ದೃಶ್ಯಾವಳಿಗಳು. ಇನ್ನೊಂದು ಕೇವಲ 20%ನಷ್ಟು ಕೆಲಸಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಯಾಕೆಂತ ಹೇಳಿದರೆ ಈಗ ಸಾರಣೆ ಮಾಡುವಂತಹ ಕೆಲಸ ಮನೆಯ ಒಳಗಡೆ ಭರದಿಂದ ಸಾಗ್ತಾ ಇರುವಂಥದ್ದು. ಸಾಕಷ್ಟು 10ಕ್ಕಿಂತಲೂ ಅಧಿಕ ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆಯ ಅಂದವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿ ಕೆಲಸಗಳಾಗಬೇಕೋ ಆ ಎಲ್ಲ ರೀತಿಯ ಕೆಲಸವನ್ನು ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ದೇವರ ಗುಡಿಯನ್ನು ನಿರ್ಮಾಣ ಮಾಡಿರುವಂಥದ್ದು. ದೇವರ ಕೋಣೆ ಈ ಭಾಗದಲ್ಲಿ ಬರುತ್ತೆ. ಹಾಲಿನ ಸಮೀಪ, ಮುಖ್ಯ ದ್ವಾರದ ಹಾಲಿನ ಸಮೀಪ ದೇವರ ಗುಡಿ. ಈಗ ನಾವು ಹಾಲ್ನಿಂದ ಮತ್ತೆ ಒಳಗಡೆ ಪ್ರವೇಶ ಮಾಡಿದ್ವಿ. ಈಗಾಗಲೇ ವಿದ್ಯುತ್ ಸಂಪರ್ಕದ ಎಲ್ಲ ಕೆಲಸಗಳು ಮುಗಿದಿದೆ. ಜೊತೆಗೆ ಈಗ ನಡೀತಿರುವಂಥ ಮಹತ್ವದ ಕೆಲಸ ಏನಂತ ಹೇಳಿದರೆ ಸಾರಣೆ ಮಾಡುವಂಥ ಕೆಲಸ. ಡೈನಿಂಗ್ ಹಾಲ್ ಅಂತ ನಾವು ಇದನ್ನು ಕರಿತೇವೆ. ವಿಸ್ತಾರವಾದ ಜಾಗ. ಯಾಕೆಂತ ಹೇಳಿದರೆ ಎಲ್ಲೂ ಇಕ್ಕಟ್ಟಿನ ಪ್ರದೇಶ ಇಲ್ಲ. ಎಲ್ಲವೂ ಆರಾಮವಾಗಿ ಕುಳಿತುಕೊಂಡು ಊಟ ಮಾಡುವಂತಹ ಡೈನಿಂಗ್ ಹಾಲನ್ನು ಅತ್ಯಂತ ಸುಂದರವಾಗಿ ವಿಶಾಲವಾದ ಜಾಗದಲ್ಲಿ ನಿರ್ಮಿಸಲಾಗಿದೆ. ಡೈನಿಂಗ್ ಟೇಬಲ್ನ ಪಕ್ಕ ಬೆಡ್ರೂಮಿನ ನಿರ್ಮಾಣ ಮಾಡಲಾಗಿದೆ. ತುಂಬ ದೊಡ್ಡದಾದಂತಹ ಬೆಡ್ರೂಮಿನ ಇದಾಗಿದೆ. ಇಲ್ಲಿ ಸಾರಣೆ ಕೆಲಸಗಳು ಸಂಪೂರ್ಣಗೊಂಡಿದೆ. ಇದು ಅಡುಗೆ ಮನೆಯ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ಕೂಡ ಸಾರಣೆ ಕೆಲಸ ಕಂಪ್ಲೀಟ್ ಆಗಿದೆ. ಕೆಲಸ ಅತ್ಯಂತ ಚುರುಕಿನಿಂದ ಸಾಗ್ತಾ ಇರುವುದನ್ನು ನೀವು ನೋಡ್ಬೋದು. ಇದು ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ. ಪ್ರವೀಣ್ ನೆಟ್ಟಾರ್ ಅವರು ತಮ್ಮ ಮನೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳುವಂಥ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದರು. ತಮ್ಮ ಮನೆಯ ಬಗ್ಗೆ ಸ್ನೇಹಿತರ ಜೊತೆ ಕೂಡ ಹೇಳ್ಕೊಂಡಿದ್ರು. ನೋಡಿ, ಇದು ದೈವದ ಮನೆಯ ವಿಶೇಷವಾದ ಕೊಠಡಿ. ದೈವಕ್ಕೋಸ್ಕರ. ಯಾಕೆಂದರೆ ತುಳುನಾಡು ಅಂದ್ರೇ ದೈವಗಳ ನಂಬಿಕೆಯ ಬಲ. ಪ್ರತಿಯೊಬ್ಬ ತುಳುನಾಡಿನ
ಮನದಲ್ಲೂ ದೈವದ ಭಕ್ತಿ ಸದಾ ಒಂದು ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಯಾವುದೇ ಕಾರ್ಯ ಮಾಡಲಿ ದೈವಕ್ಕೆ ಒಂದು ಕೈ ಮುಗಿಯದೆ ಅವರು ಹೋಗುವುದಿಲ್ಲ. ಇದೀಗ ಪ್ರತ್ಯೇಕ ಅಡುಗೆ ಮನೆಯ ಒಂದು ಇದನ್ನು ನೋಡ್ತಿದ್ರಿ. ಇದು ಮನೆಯ ಹಿಂಭಾಗದಲ್ಲಿ ಬರುತ್ತೆ. ಪ್ರತ್ಯೇಕವಾದ ಅಡುಗೆ ಮನೆ ಅಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ ಜಾಸ್ತಿ ಜನ ಕಟ್ಟಿಗೆಯಿಂದ ಒಂದು ಒಲೆಗಳನ್ನು ಮಾಡಿ ಅಲ್ಲಿ ಅಡುಗೆಗಳನ್ನು ಮಾಡುವ ಕ್ರಮ ಇದೆ. ನನ್ನ ಹೆಸರು ಗೌರಿ ಅಂತ. ನಾನು ಬೆಳ್ಳಾರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದೇನೆ. ಇದಕ್ಕೆ ಕಾರಣ ಅಂತ ಪ್ರವೀಣ್ ನೆಟ್ಟರ್ ಅವರಂತ ಹೇಳ್ಬೋದು. ಯಾಕಂದರೆ ನಾನು ಅವ್ರ ಜೊತೆಗೆ ಫೀಲ್ಡಿಗೆ ಹೋಗುವಾಗ ಜೊತೆಗೆ ಇದ್ದರು. ನನ್ನನ್ನು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಅವರಂತಂದು ಹೇಳ್ಬೋದು. ಅವ್ರನ್ನ ಕಳ್ಕೊಂಡ ನಂತರ ತುಂಬ ಬೇಜಾರಾಯಿತು ನನಗೆ. ಆದರೆ ನಾನು ಈ ಮಟ್ಟಕ್ಕೆ ಹೋಗಬೇಕಾದ್ರೆ ಒಂದು ಫೀಲ್ಡಿಗೂ ಹೋಗಬೇಕಾದ್ರೂ ಅಷ್ಟೇ ನಮ್ಮ ಜೊತೆಗೆ ಇದ್ದು ನನ್ನನ್ನು ರಾತ್ರಿ ಒಂದು 9:30 ನಂತರ ಅವರೇ ಮನೆಗೆ ಬಿಡ್ತಾಯಿದ್ರು ನನ್ನನ್ನು. ಅಂದರೆ ಅವರ ಜೊತೆ ಆದರೆ ನಾನು ಕರ್ಕೊಂಡು ಹೋಗ್ತೇನೆ ಅವರನ್ನು, ನಾನು ಆಚೆಗೆ ಹೋಗುವವನು ಅಂತ ಬಿಡ್ತಾಯಿದ್ರು ನನಗೆ. ಅವರ ಒಡನಾಟ ಎಲ್ಲ ನನಗೆ ಅವರು ಹೋದ ನಂತರ ಒಂದು ಅವರಿಲ್ಲ ಅಂತ ಒಂದು ದುಃಖ ಸಮಯ ನನಗೆ. ನಮ್ಮ ಜೊತೆ ಇಲ್ಲ ಅಂತ ಅನಿಸೋದೇ ಇಲ್ಲ, ಅವರು ಇದ್ದಾರೆ ಅಂತ ಈ ಮನೆಯ ಮೂಲಕ ಅವರು ಜೀವಂತವಾಗಿದ್ದಾರೆ ಜೀವಂತ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಈಗ ರಾಜಕೀಯ ಒಂದು ಬೇರೆ ಅಥವಾ ಒಬ್ಬ ವ್ಯಕ್ತಿಯ ನಡುವಿನ ಒಡನಾಟ ಬೇರೆ. ಸೊ ರಾಜಕೀಯವನ್ನು ಹೊರತುಪಡಿಸಿ ನೀವು ಒಬ್ಬ ವ್ಯಕ್ತಿಯಾಗಿ ಪ್ರವೀಣ್ ನೆಟ್ಟರನ್ನು ನೋಡಿದಾಗ ಅವ್ರು ಯಾವ ರೀತಿ ಇದ್ದರು? ಯಾವ ರೀತಿ ಇದೆ ಅಂದರೆ ಅವರು ಎಲ್ಲಿ ನೋಡಲಿಕ್ಕೂ ಸಿಕ್ಕಿದ್ರು ಉಪಾಧ್ಯಕ್ಷರ ನಮಸ್ಕಾರ ಅಂತ ಒಂದು ಅವರ ಆತ್ಮೀಯತೆಯಲ್ಲಿ ಹೇಳ್ತಾ ಇದ್ರು. ಅದೇ ಒಂದು ಖುಷಿ ನನಗೆ. ಅಂದರೆ ನಾನು ಈ ಎಲೆಕ್ಷನ್ ನಿಂತ ನಂತರ ಅವರು ಅಷ್ಟು ಪರಿಚಯ ಆದ್ದು ನನಗೆ. ಆ ಮೊದಲು ನನಗೆ ಪರಿಚಯ ಇರಲಿಲ್ಲ, ನಾನು ನೋಡಿ ಎಲ್ಲ ಗುರ್ತಾಯಿತ್ತು. ಅಂದರೆ ಎಲೆಕ್ಷನ್ ನಿಂತ ನಂತರ ಅವರ ಒಂದು ಒಡನಾಟ ನಾನು ಅಣ್ಣರ ರೀತಿಯಲ್ಲಿ ನೋಡಿಕೊಳ್ತಾ ಇದ್ರು, ಅವರು ನೋಡ್ತಾ ಇದ್ದೆ ನಾನು. ಕೊನೆಯದಾಗಿ ನಿಮ್ಮ ಹತ್ರ ಅವರು ಏನು ಹಂಚಿಕೊಂಡಿದ್ರು? ಹಂಚಿಕೊಂಡನೇ ಅದೇ ದಿವಸ ನಾನು ಸಂಜೆ ನನ್ನ ತಾಯಿ ಮನೆ ತವ್ರ ಮನೆ ಕಲ್ಮಡ್ಕ. ಆ ದಿವಸ ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಆನಂತರ ಆಚೆ ಹೋಗಿದ್ವಿ 7:30 ಗಂಟೆಗೆ ಸುಮಾರಿಗೆ. ಅದೇ ಲಾಸ್ಟ್ ಹೋಗಿದ್ದು. ಅವ್ರು ಏನಾದರೂ ಹೇಳಿದ್ರು ಆ ದಿವಸ? ಹೇಳಿದ್ರು ಅಂದರೆ ನನ್ನ ಗಂಡನಿಗೂ ಅವರಿಗೂ ತುಂಬ ಕ್ಲೋಸ್. ಅಂದರೆ ಅವರು ಹೀಗೆ ತಮಾಷೆಯಾಗಿ ಮಾತನಾಡ್ತಾ ಇದ್ರು. ಯಾವ ಕೋಳಿ ಇನ್ನೂ ನಮಗೆ ಬೇಡ, ನಾವು ನಾಳೆ ತಗೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ರು ಅಷ್ಟೇ. ಅದೇ ಕೊನೆ ಮಾತು, ಬೇರೆ ಏನಿಲ್ಲ. ನಾನು ದಿವಂಗತ ಪ್ರವೀಣ್ ನೆಟ್ಟರ್ ಇವರ ಗೆಳೆಯ. ನಮ್ಮ ಸ್ಥಳೀಯ ಅಕ್ಷಯ ಯುವಕ ಮಂಡಳದಲ್ಲಿ ಅವನು ಮಾಜಿ ಅಧ್ಯಕ್ಷನಾಗಿದ್ದ. ಅವನ ಟೈಮಲ್ಲಿ ಯುವಕ ಮಂಡಳದ ಉತ್ತಮ ಬೆಳವಣಿಗೆಗೆ ಕಾರಣಕರ್ತನಾಗಿ ಒಂದು ಯುವಕ ಮಂಡಳವನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸ ಕೂಡ ಕಾರ್ಯಗಳಲ್ಲಿ ಕೂಡ ಅವನು ತೊಡಗಿಸಿಕೊಂಡಿದ್ದ. ಅದೇ ರೀತಿ ನಮ್ಮೊಂದಿಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಿ ಯಾವುದೇ ಸಣ್ಣ ಮಕ್ಕಳಿಗೆ ಕೂಡ ಯಾವುದೇ ಬೇಸರ ಮಾಡದೆ ಒಂದು ಬಹಳ ಆತ್ಮೀಯವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಈ ಒಂದು ದಿವಂಗತ ಪ್ರವೀಣ್ ನೆಟ್ಟರ್ ಅವರಿಗೆ ಒಂದು ಆಸೆ ಇತ್ತು, ನಾನೊಂದು ಮನೆ ಕಟ್ಟಬೇಕು ಅಂತೇಳಿ. ಮನೆ ಕಟ್ಟಬೇಕಂತ ಹೇಳಿದರೆ ಅವನು ಇಲ್ಲೇ ಈ ಹಳೆ ಮನೆ ಇರುವ ಸ್ಥಳದಲ್ಲಿ ಅವನು ಅದಕ್ಕೆ ಜಾಗ ಮಾಡಿದ್ದ, ಸಮತಟ್ಟು ಮಾಡಿದ್ದು. ಸಮತಟ್ಟು ಮಾಡಿ ಆಗುವಾಗ ಆ ಕೆಲಸದಲ್ಲಿ ಮುಂದುವರಿತಿರುವಾಗ ಅವರು ತನ್ನ ಜೀವನೋಪಾಯಕ್ಕಾಗಿ ಡ್ರೈವರ್ ಕೆಲಸ ಮಾಡ್ತಿದ್ದರು. ಆನಂತರ ಅವರು ಅದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ಮದುವೆ ಎಲ್ಲ ಆಗಿ ಅಂದರೆ ಬರುವಂಥ ಆದಾಯದಲ್ಲಿ ಜೀವನೋಪಾಯಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಸ್ಥಳೀಯ ಒಂದು ಬೆಳ್ಳಾರೆ ಮಾಸ್ತಿಕಟ್ಟೆಯಲ್ಲಿ ಅಕ್ಷಯ ಚಿಕನ್ ಸೆಂಟರ್ ತೆಗೆದರು ಅವರ ಸಂಪಾದನೆಗೆ. ಅದರಲ್ಲಿ ಕೆಲಸ ಮಾಡ್ತಿದ್ದರು. ಅವರ ಮಿಸ್ಸಸ್ ಕೂಡ ಅಲ್ಲಿ ಬಂದು ಕೆಲಸ ಮಾಡ್ತಿದ್ದರು. ಅಂಥ ಒಂದು ಅಂಗಡಿ ತೆರೆದು ಎಲ್ಲರೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿದ್ದಂಥ ವ್ಯಕ್ತಿಯನ್ನು ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬಲಿಯಾದರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಒಂದು ನಿಷ್ಕಲ್ಮಶ ವ್ಯಕ್ತಿಯನ್ನು ಹೀಗೆ ಹತ್ಯೆ ಮಾಡೋದು ನಮಗೆ ಕೂಡ ತುಂಬ ಬೇಸರ. ಇಡೀ ರಾಷ್ಟ್ರಾದ್ಯಂತ ಇದೊಂದು ಸುದ್ದಿ ಆಯಿತು. ಅಂಥ ಆತ್ಮೀಯನ ಕಳ್ಕೊಂಡ ಬೇಸರ ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿದೆ. ಅದಕ್ಕೋಸ್ಕರ ಈಗ ಪಕ್ಷದ ವತಿಯಿಂದ ಸಂಘದ ವತಿಯಿಂದ ಎಲ್ಲರೂ ಮುತುವರ್ಜಿ ವಹಿಸಿ ದಿವಂಗತ ಪ್ರವೀಣ್ ನೆಟ್ಟರ್ ಅವರನ್ನು ಆತ್ಮೀಯ ಗೆಳೆಯರ ಒಂದು ಕನಸಿನ ಮನೆ ಈಗ ನಿರ್ಮಾಣ ಆಗ್ತಾಯಿದೆ. ಆದಷ್ಟು ಬೇಗ ಇದು ಈ ಒಂದು ಕೆಲಸ ಪೂರ್ತಿಯಾಗಿ ಅದೇ ನಾಡ್ದು ಏಪ್ರಿಲ್ನ ಒಳಗಡೆ ಅದೊಂದು ಗೃಹ ಪ್ರವೇಶ ಆಗುವಂತೆ ಎಲ್ಲರೂ ಸಹಕಾರ ನೀಡ್ತಿದ್ದಾರೆ. ಇದಕ್ಕಾಗಿ ನಾನು ಆತ್ಮೀಯ ಗೆಳೆಯನಾದ ಇದರಿಂದ ನಾನು ಈ ಒಂದು ಮನೆ ನಿರ್ಮಿಸಿಕೊಡುವಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಮನೆಯವರಿಗೆ ಆಸರೆಯಾಗುವಂತಹ ಈ ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ಪ್ರವೀಣ್ ನೆಟ್ಟರ್ ಇವರ ಆತ್ಮಕ್ಕೆ ಒಂದು
ಸದ್ಯದ ಅಂದರೆ ಅವರ ಶಾಂತಿ ಸಿಗಲಿ ಅಂತ ನಾನು ನನ್ನ ಗೆಳೆಯನ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ಅಂದರೆ ಅದೇ ಇಲ್ಲಿಗೆ ಜಾಗ ಮಾಡಿ ಸಮತಟ್ಟ ಮಾಡಿದ್ರು ಮನೆ ಕಟ್ಟಬೇಕು ಅಂತೇಳಿ. ಆನಂತರ ಅದಕ್ಕೆ ನೀರಿಗೋಸ್ಕರ ಬೋರನ್ನು ತೆಗೆದ್ರು. ಅದೆಲ್ಲ ಎಲ್ಲ ಕೆಲಸ ಮಾಡಿದ್ರು. ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಷ್ಟೇ ಅಂತ ಒಂದು ಹಂತದಲ್ಲಿದ್ದರು ಅವರು. ಪ್ರತಿ ದಿವಸ ನಿಮ್ಮ ಹತ್ರ ಈಗ ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ರು ಡೈಲಿ. ಅಂದರೆ ನಾವು ಸಿಗದ ದಿವಸ ಇಲ್ಲ. ನಾವು ಬೆಳ್ಳಾರಿಗೆ ಹೋಗುವ ಮಾಸಿಗೆಟಲ್ಲಿ ನಿಲ್ಲಿಸಿ ಮಾತಾಡಿ ಹೋಗೋದು, ಇಲ್ಲಾಂದರೆ ನೆಟ್ಟಾಗಲಿ ಸಿಕ್ತು. ನಮ್ಮಂದರೆ ಯುವಕರಲ್ಲಿ ಶಾಲೆಯಲ್ಲಿ ವಾಲಿಬಾಲ್ ಆಟ ಆಡ್ತೇವೆ. ಡೈಲಿ ಬರ್ತಿದ್ರು. ಸಂಜೆ ಒಂದು ಹೊತ್ತು ಬಂದು ಆಟ ಆಡಿ ಎಲ್ಲರೊಂದು ಬೆರೆತು ಆಮೇಲೆ ಅವರ ಕೆಲಸದಲ್ಲಿ ಅವರು ತಲೆನಾಗ್ತಿದ್ರು. ಅವರು ಸಾವಿಗೀಡಾಗುವ ದಿವಸ ನೀವು ಅವರನ್ನು ನೋಡಿದ್ರ, ಮಾತಾಡಿಸಿದ್ರ? ಮುಂಚಿನ ದಿವಸ, ಆ ದಿವಸ ನಾವು ಹೋಗಲಿಲ್ಲ ಬೆಳ್ಳಾರಿಗೆ. ಮುಂಚಿನ ದಿವಸ ಮಾತಾಡಿಸಿದ್ದೀವಿ. ಅಂದರೆ ಒಂದು ಬುಕ್ ಮಾಡಿದ್ರು. ಅಂದರೆ ನಮ್ಮ ಸಂಘದ್ದು, ಅಂದರೆ ಇದ್ರ ಅಮರ ಸುಳ್ಯದ್ದು ಇಡೀ ನಮ್ಮ ಸ್ವಾತಂತ್ರ್ಯ ಅದರ ಬಗ್ಗೆ ನನ್ನ ಪುಸ್ತಕ ನನಗೆ ಕೂಡ ಕೊಟ್ಟು ಅದ್ರ ಬಗ್ಗೆ ತುಂಬ ಮಾತಾಡಿದರು. ಒಳ್ಳೆಯ ಪುಸ್ತಕ ಓದಬೇಕು ಅಂದರೆ ಅವರ ಕೈಯಲ್ಲೇ ನಾನು ಪುಸ್ತಕ ತಗೊಂಡು ಬಂದಿದ್ದೆ. ಅದೇ ಲಾಸ್ಟ್ ಅಂದರೆ ಅದರ ಬಗ್ಗೆ ತುಂಬ ಮಾತಾಡಿದ್ದು ಅದೇ ಅನ್ನೋ ವಿಷಯ. ನಾವೀಗ ಪ್ರವೀಣ್ ನೆಟ್ಟಾರ್ ಅವರ ಸಮಾಧಿ ಬಳಿ ಇದ್ದೇವೆ. ನೆನಪು ಪ್ರವೀಣ್ ನೆಟ್ಟಾರು ಅಂತ ಈ ಸಮಾಧಿ ಮೇಲೆ ಬರೆಯಲಾಗಿದೆ. 100 ಕನಸುಗಳ ಸರದಾರನಾಗಿ, ಸಂಘಟಿತ ನಾಯಕನಾಗಿ, ಪಕ್ಷಕ್ಕಾಗಿ ದುಡಿದು ಶ್ರಮಿಸಿ ಇದೀಗ ಅಗಲುವಿಕೆಯಲ್ಲಿ ಇದ್ದಾರೆ. ಪ್ರವೀಣ್ ನೆಟ್ಟಾರ್ ಅವರ ಸುಂದರವಾದ ಮನೆ ಈ ರೀತಿ ಅಂತಿಮವಾಗಿ ನಿರ್ಮಾಣವಾಗಲಿಕ್ಕಿದೆ. ಜನರ ಹೃದಯದಲ್ಲಿ ಪ್ರವೀಣ್ ನೆಟ್ಟಾರು ಯಾವತ್ತೂ ಅಜರಾಮರವಾಗಲಿದ್ದಾರೆ.